ತುಪ್ಪ ಇಲ್ಲದ ಊಟವಲ್ಲ, ಸೊಪ್ಪು ತಿಂದವನಿಗೆ ಮುಪ್ಪಿಲ್ಲ ಎನ್ನುವ ಗಾದೆ ಮಾತಿದೆ. ಈ ಗಾದೆ ಮಾತಿನ ತಾತ್ಪರ್ಯ ತುಪ್ಪದಷ್ಟೇ ಸತ್ವಯುತವಾದ ಆಹಾರ ಸೊಪ್ಪು ಅಂತ ಅರ್ಥ. ತುಪ್ಪದ ಮಾತು ಬಿಡಿ, ಅದು ಉಳ್ಳವರ ಬಾಬತ್ತು ಅಂದ್ಕೊಂಡ್ಬಿಡೋಣ. ಆದರೆ ಸೊಪ್ಪು ಕೂಡ ತರಕಾರಿ ಮಾರ್ಕೆಟ್ನಲ್ಲಿ ತುಂಬ ದುಬಾರಿಯಾಗಿದೆ ಅಂತ ನೀವು ಹೇಳ್ಬೋದು. ಅದಕ್ಕೆ ಬೇಕಂತ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಿರುವಂತಹ ಸೊಪ್ಪು ಇದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥ ಸೊಪ್ಪಲ್ಲ. ಇದು ಎಲ್ಲ ಕಡೆ ಬೆಳೆ ಇರುವಂತಹ ಮುಳ್ಳರವೆ ಸೊಪ್ಪು. ಅದ್ಭುತ ಔಷಧೀಯ ಗುಣಗಳಿರುವ ಪೌಷ್ಟಿಕ ಹಸಿರು ತರಕಾರಿ ಈ ಮುಳ್ಳರವೆ ಸೊಪ್ಪಾಗಿದೆ. ಈ ಮುಳ್ಳರವೆ ಸೊಪ್ಪು ಕಬ್ಬಿಣಾಂಶ, ಪ್ರೋಟೀನು ಮತ್ತು ನಾರಿನಾಂಶದಿಂದ ಸಮೃದ್ಧವಾಗಿದ್ದು, ಈ ಸೊಪ್ಪನ್ನು ಪಲ್ಯ, ಬಸ್ಸಾರು, ಮಸೊಪ್ಪು ಮತ್ತು ಈ ಮಜ್ಜಿಗೆ ಹುಳಿ ಈ ರೀತಿ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಮಾಡಿಕೊಂಡು ಸೇವಿಸ್ಬೋದಾಗಿದೆ. ಈ ಮುಳ್ಳರವೆ ಸೊಪ್ಪಿನ ಸೇವನೆಯಿಂದ ಮಧುಮೇಹ ಅಂದರೆ ಶುಗರು ನಿಯಂತ್ರಣಕ್ಕೆ ಬರ್ತದೆ, ರಕ್ತಹೀನತೆ ನಿವಾರಣೆಯಾಗ್ತದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹುಣ್ಣುಗಳನ್ನು ಗುಣಪಡಿಸಲಿಕ್ಕೆ ಈ ಮುಳ್ಳರವೆ ಸೊಪ್ಪು ಅತ್ಯಂತ ಹೆಸರುವಾಸಿಯಾಗಿದೆ. ಇವತ್ತು ಭಾಳಷ್ಟು ಜನ ಶುಗರ್ಗೆ ಅಂದರೆ ಮಧುಮೇಹ ಕಾಯಿಲೆಗೆ ತುತ್ತಾಗಿದ್ದಾರೆ. ಈ ಸೊಪ್ಪನ್ನು ಸೇವಿಸೋದ್ರಿಂದ ಈ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬಂದು ಮಧುಮೇಹ ಸದಾ ತಮ್ಮ ನಿಯಂತ್ರಣದಲ್ಲಿರ್ತದೆ. ಈ ಮುಳ್ಳರವೆ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇರೋದರಿಂದ ನಮ್ಮ ದೇಹದಲ್ಲಿನ ಹಿಮೋಗ್ಲೋಬಿನನ್ನು ಹೆಚ್ಚಿಸ್ತದೆ. ಆ ಮೂಲಕ ರಕ್ತಹೀನತೆ ಕಡಿಮೆ ಮಾಡಲು ಸಹಾಯ ಮಾಡ್ತದೆ. ಈ ಮುಳ್ಳರವೆ ಸೊಪ್ಪಿಗೆ ಅದೆಂಥದ್ದೇ ರೊಣವೇ ಇರಲಿ, ಕುರುವೇ ಇರಲಿ, ಹೆಸರಿಲ್ಲದಂತೆ 2-3 ದಿನಗಳಲ್ಲಿ ನಾಶ ಮಾಡುವ ಗುಣ ಈ ಸೊಪ್ಪಿನಲ್ಲಿದೆ. ಈ ಸೊಪ್ಪನ್ನು ಅರೆದು ಅದನ್ನು ಮೊಸರಿನಲ್ಲಿ ಕಲಸಿ ಹುಣ್ಣಾಗಿರುವಂತಹ ಅಥವಾ ಕುರು ಇರುವಂತಹ ಅಥವಾ ರೊಣ ಇರುವ ಜಾಗಕ್ಕೆ ಪೇಸ್ಟ್ ರೀತಿ ಹಚ್ಚಬೇಕು. ಈ ರೀತಿ 2-3 ಬಾರಿ ಬಾಡಿದರೆ ಸಾಕು, ಗಾಯದ ಗುರುತು ಇಲ್ಲದಂತೆ ವಾಸಿಯಾಗ್ತದೆ. ಈ ಮುಳ್ಳರವೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ ಮತ್ತು ಹೆಚ್ಚಿನ ನಾರಿನಾಂಶ ಇರೋದರಿಂದ ಇದು ತೂಕ ಇಳಿಕೆ ಮತ್ತು ಜೀರ್ಣಕ್ರಿಯೆಗೆ ಹೆಚ್ಚು ಸಹಾಯ ಮಾಡ್ತದೆ. ಅಂದರೆ ಬೊಜ್ಜು ಹೆಚ್ಚಾಗೋದಿಲ್ಲ. ಆ ಮೂಲಕ ಇದು ಹೃದಯ ರೋಗಕ್ಕೆ ಸಂಬಂಧಿಸಿದ ಕಾಯಿಲೆಗಳೇನಾದರೂ ಇದ್ದರೆ ಅವನ್ನು ತಾನಾಗಿ ನಿಯಂತ್ರಣ ಮಾಡ್ತದೆ. ಈ ಮುಳ್ಳರವೆ ಸೊಪ್ಪಿನಲ್ಲಿ 2 ವಿಧ ಇದ್ದು, ಒಂದು ಹಸಿರು ದಂಟಿನ ಸೊಪ್ಪು, ಮತ್ತೊಂದು ಕೆಂಪು ದಂಟಿನ ಸೊಪ್ಪಾಗಿರ್ತದೆ. ಈ ಸಸ್ಯದ ಎಲೆಗಳನ್ನು ಅಷ್ಟೇ ಅಲ್ಲದೆ ಇದರ ಬೀಜಗಳನ್ನು ಕೂಡ ಆಹಾರವಾಗಿ ಮತ್ತು ಔಷಧಿಯಾಗಿ ಉಪಯೋಗಿಸ್ಬೋದಾಗಿದೆ. ಇದರ ಬೀಜಗಳಿಂದ ಸಿಹಿ ತಿಂಡಿಗಳನ್ನು ತಯಾರಿಸ್ತಾರೆ, ಅಂದರೆ ಲಾಡು, ಖೀರನ್ನು ತಯಾರಿಸ್ತಾರೆ. ಈ ಸಕ್ಕರೆ ಕಾಯಿಲೆ ಇರುವಂಥವರು ಇದರ ಬೀಜಗಳನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ಕೂಡಲೇ ಸೇವಿಸ್ಬೋದು. ಒಂದು ಅಧ್ಯಯನದ ಪ್ರಕಾರ ನಿಯಮಿತವಾಗಿ 20 ಗ್ರಾಮ್ ಮುಳ್ಳರವೆ ಸೊಪ್ಪು ಅಥವಾ ಇದರ ಬೀಜವನ್ನು ತಿನ್ನುವ ಜನರಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರ್ತದೆ ಮತ್ತು ಹೃದಯದ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ರೋಗಗಳ ಅಪಾಯ ಅವ್ರಿಗೆ ಯಾವತ್ತೂ ಕೂಡ ಕಡಿಮೆ ಇರ್ತದೆ. ಈ ಮುಳ್ಳರವೆ ಸೊಪ್ಪು ಅಥವಾ ಮುಳ್ಳರವೆ ಬೀಜದಿಂದ ಚಪಾತಿ, ಮುದ್ದೆ ಕೂಡ ಮಾಡ್ಬೋದು. ಹೇಗಪ್ಪ ಅಂದರೆ ಈ ಮುಳ್ಳರವೆ ಸೊಪ್ಪನ್ನು ಹಿಟ್ಟಿನೊಂದಿಗೆ ಬೆರೆಸಿ ಅಥವಾ ಇದರ ಬೀಜವನ್ನು ಹಿಟ್ಟಿನೊಂದಿಗೆ ಬೆರೆಸಿ ಮುದ್ದೆ ಮಾಡ್ಬೋದು ಅಥವಾ ಚಪಾತಿ ಕೂಡ ಮಾಡಿ ತಿನ್ಬೋದಾಗಿದೆ. ಆ ಮೂಲಕ ಇದನ್ನು ಆಹಾರವಾಗಿ ಸೇವಿಸ್ಬೋದು. ಈ ಮುಳ್ಳರವೆ ಸೊಪ್ಪಿನಲ್ಲಿ ಫೈಬರ್ ಅಧಿಕವಾಗಿರೋದ್ರಿಂದ ಅಜೀರ್ಣ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡ್ತದೆ. ಮತ್ತು ಈ ಕ್ಯಾಲ್ಸಿಯಮ್ಮು ಮತ್ತು ಮ್ಯಾಗ್ನೀಸಿಯಮ್ಮು ಅಧಿಕವಾಗಿರೋದ್ರಿಂದ ಮಕ್ಕಳು ಮತ್ತು ವೃದ್ಧರ ಮೂಳೆ ಮತ್ತು ದಂತದ ಆರೋಗ್ಯಕ್ಕೆ ಇದು ಅತ್ಯುಪಯುಕ್ತವಾಗಿದೆ. ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡಿ ಲಿವರ್ ಕಾರ್ಯವನ್ನು ಉತ್ತಮಗೊಳಿಸ್ತದೆ. ಈ ಮುಳ್ಳರವೆ ಸೊಪ್ಪಿನ ಒಂದು ವಿಶೇಷ ಏನಪ್ಪ ಅಂದರೆ ಇದು ಹಸಿರು ಹೂಗಳನ್ನು ಬಿಡ್ತದೆ. ಆ ಹೂವುಗಳಿಗೆ ದಳ ಇರೋದಿಲ್ಲ. ಮತ್ತು ಈ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಹೂಗಳು ಇರ್ತವೆ. ಗಂಡು ಹೂಗಳು ತುದಿಯಲ್ಲಿದ್ದರೆ ಹೆಣ್ಣು ಹೂಗಳು ತಳದಲ್ಲಿರ್ತವೆ. ಇಷ್ಟೆಲ್ಲ ಉಪಯುಕ್ತವಾದಂತಹ ಮತ್ತು ಔಷಧೀಯ ಗುಣ ಇರುವಂತಹ ಈ ಮುಳ್ಳರವೆ ಸೊಪ್ಪನ್ನು ಇತ್ತೀಚಿನ ದಿನಗಳಲ್ಲಿ ಬಳಸುವಂಥವರೇ ವಿರಳವಾಗಿದ್ದಾರೆ. ಹಿಂದೆ ಅಂದರೆ ನಮ್ಮ ಅಜ್ಜಿ ಇದನ್ನು ಬಳಸ್ತಿದ್ದನ್ನು ನೋಡಿದ್ದೀನಿ, ನಮ್ಮಮ್ಮ ಕೂಡ ಬಳಸ್ತಾಯಿದ್ರು. ಆದರೆ ಈಗಿನ ಮಾರುಕಟ್ಟೆಯ ಸೊಪ್ಪುಗಳ ನಡುವೆ ಈ ಮುಳ್ಳರವೆ ಸೊಪ್ಪು ಒಂದು ಕಳೆ ಗಿಡ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ನೆಗ್ಲೆಕ್ಟ್ ಆಗಿಬಿಟ್ಟಿದೆ. ಆದರೆ ದಯವಿಟ್ಟು ನೀವು ಮಾತ್ರ ನೆಗ್ಲೆಕ್ಟ್ ಮಾಡದೆ ಈ ಮುಳ್ಳರವೆಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.